ಆಕಾಶವಾಣಿ ಮೈಸೂರು. ಶ್ರದ್ಧೆಯ ಶಿಲ್ಪ, ಕರ್ನಾಟಕದ ಪ್ರಾಚೀನ ದೇವಾಲಯಗಳ ಪರಿಚಯ ಮಾಲಿಕೆ. ಲೇಖನ ಹಾಗೂ ಪ್ರಸ್ತುತಿ ಟಿ.ಎಸ್. ಗೋಪಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅದಮ್ಯ ಚೇತನ ಫೌಂಡೇಶನ್, ಬೆಂಗಳೂರು. ಕಂಬದೂರಿನ ಮಲ್ಲೇಶ್ವರ. ಕಂಬದೂರು ತುಮಕೂರು ಜಿಲ್ಲೆಯ ಪಾವಗಡದಿಂದ ಕಲ್ಯಾಣದುರ್ಗಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಇರುವ ಒಂದು ಗ್ರಾಮ. ಈಗ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಗೆ ಸೇರಿರುವ ಕಂಬದೂರು ಕರ್ನಾಟಕದ ಗಡಿಗೆ ಹೊಂದಿಕೊಂಡಂತೆ ಇರುವ ಗ್ರಾಮಗಳಲ್ಲಿ ಒಂದಾಗಿದೆ. ಸುಮಾರು 400 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ನೊಳಂಬರು ಕನ್ನಡಿಗರು. ಅವರು ನಿರ್ಮಿಸಿದ ಹಲವು ದೇವಾಲಯಗಳಲ್ಲಿ ಕಂಬದೂರಿನ ಮಲ್ಲೇಶ್ವರ ದೇಗುಲವು ಒಂದು. 8ನೇ ಶತಮಾನದ ನಿರ್ಮಿತಿಯಾಗಿರುವ ಈ ಪ್ರಾಚೀನ ದೇವಾಲಯವು ನಂತರದ ಚಾಲುಕ್ಯ ಕಾಲದಲ್ಲಿ ಮಂಟಪದ ಸೇರ್ಪಡೆ ಮತ್ತಿತರ ವಿಸ್ತರಣೆಗಳನ್ನು ಹೊಂದಿದೆ. ಕಂಬದೂರಿನ ಹೊರವಲಯದಲ್ಲಿರುವ ದೇವಾಲಯ ವಿಶಾಲವಾದ ಆವರಣದಲ್ಲಿದೆ. ಪೂರ್ವಾಭಿಮುಖವಾಗಿರುವ ದೇಗುಲವು ತೆರೆದ ಮುಖಮಂಟಪ, ರಂಗಮಂಟಪ, ಅಂತರಾಳ ಮತ್ತು ಗರ್ಭಗುಡಿಗಳನ್ನು ಹೊಂದಿದೆ. ತೆರೆದ ಮುಖಮಂಟಪವನ್ನು 3 ಕಡೆಗಳಿಂದ ಪ್ರವೇಶಿಸಬಹುದಾಗಿದೆ. ಮಂಟಪದ ಅಂಚಿಗೆ ಸುತ್ತಲೂ ಕಕ್ಷಾಸನಗಳು. ಈ ಕಕ್ಷಾಸನದ ಹೊರಭಾಗದ ಫಲಕಗಳ ಮೇಲೆಲ್ಲ ಕೆತ್ತಿರುವ ಕಿರುಶಿಲ್ಪಗಳು ಬೆರಗು ಮೂಡಿಸುವಂತಿವೆ. ಫಲಕದ ಮೇಲುಭಾಗದಲ್ಲಿ ರಾಜನ ಆಸ್ಥಾನ, ಯುದ್ಧರಂಗಗಳಂತಹ ದೃಶ್ಯ ನಿರೂಪಣೆ ಇದ್ದರೆ, ಫಲಕದ ಕೆಳಭಾಗದಲ್ಲಿ ಪ್ರತ್ಯೇಕ ಚೌಕಗಳಲ್ಲಿ ನರ್ತಕಿ, ಯಕ್ಷ, ವಿದೂಷಕ, ಯೋಧ, ವಾದ್ಯಗಾರ ಮೊದಲಾದವರನ್ನು ಚಿತ್ರಿಸಲಾಗಿದೆ. ಫಲಕದ ಮೇಲಂಚಿನಲ್ಲಿ ಬಳ್ಳಿಗಳ ವಿನ್ಯಾಸ ಇದ್ದು ಅವುಗಳೊಳಗೆ ಹಾಡುಗಾರರು, ನೃತ್ಯಗಾರರೇ ಮೊದಲಾದವರನ್ನು ಸೂಕ್ಷ್ಮವಾಗಿ ಕೆತ್ತಿರುವ ರೀತಿ ಅನನ್ಯವಾಗಿದೆ. ಶಿವನಿಗೆ ಕಣ್ಣನ್ನು ಅರ್ಪಿಸುತ್ತಿರುವ ಕಣ್ಣಪ್ಪ, ಶಿವಪೂಜೆಯಲ್ಲಿ ತೊಡಗಿರುವ ಪುರುಷಾಮೃಗ ಮೊದಲಾದ ಪೌರಾಣಿಕ ದೃಶ್ಯಗಳು ಈ ಫಲಕಗಳಲ್ಲಿವೆ. ಆತ್ಮ ಬಲಿದಾನ ಕೆಳಿಸುವ ಯೋಧರಿಂದ ಮೊದಲುಗೊಂಡು ಎತ್ತಿನ ಗಾಡಿಯಲ್ಲಿ ಹೊರಟ ಜನಸಾಮಾನ್ಯರವರೆಗೆ ಇಲ್ಲಿನ ಕಿರುಶಿಲ್ಪಗಳು ಸ್ವಾರಸ್ಯಕರ ಚಿತ್ರಗಳನ್ನು ಪ್ರದರ್ಶಿಸುತ್ತವೆ. ದಿಗಂಬರ ಜೈನ ಯತಿಗಳು ಇಲ್ಲಿನ ಫಲಕಗಳಲ್ಲಿ ಸ್ಥಾನ ಪಡೆದಿರುವುದು ವಿಶೇಷ. ಗುಡಿಯ ಪ್ರವೇಶ ಮಂಟಪದಡಿಯಲ್ಲಿ ಶಿವನಿಗೆ ಅಭಿಮುಖವಾಗಿ ಕುಳಿತ ನಂದಿಯ ವಿಗ್ರಹ ಪ್ರಾಚೀನವಾದದ್ದು. ಸುತ್ತಲೂ ಒರಗಿಕೊಂಡು ಕುಳಿತುಕೊಳ್ಳಲು ಇರುವ ಕಕ್ಷಾಸನಗಳು ಕಟ್ಟಡಕ್ಕೆ ಅರೆ ತೆರೆದ ಆವರಣವನ್ನು ಕಲ್ಪಿಸಿವೆ. ನಡುಮಂಟಪವನ್ನು ಆಧರಿಸಿರುವ ಕಂಬಗಳು ಚಾಲುಕ್ಯ ಶೈಲಿಯ ಉತ್ಕೃಷ್ಟ ಮಾದರಿಗಳನ್ನು ಪ್ರದರ್ಶಿಸುತ್ತವೆ. ತಿರುಗುಣೆಯ ವಿನ್ಯಾಸದ ಕಂಬಗಳ ಮೇಲೆ ಸೂಕ್ಷ್ಮ ಕುಸುರಿ ಚಿತ್ರಣಗಳಿದ್ದು, ಕೆಳಭಾಗದ ಫಲಕಗಳ ಮೇಲೆ ನರ್ತಕರು, ವಾದ್ಯಗಾರರು ಮೊದಲಾದವರನ್ನು ಚಿತ್ರಿಸಿದೆ. ಫಲಕದ ಅಂಚುಗಳಲ್ಲಿ ಯಾಳಿಗಳ ವಿನ್ಯಾಸ ಇದೆ. ಮೇಲಿನ ಬೋದಿಗೆಯ ಭಾಗದಲ್ಲಿ ಕಂಬವನ್ನು ಯಕ್ಷರು ಹಿಡಿದೆತ್ತಿರುವಂತಹ ಚಿತ್ರಣ ಇದೆ. ನವರಂಗದ ವಿತಾನವಂತೂ ಬೆರಗು ಮೂಡಿಸುವಂತಿದೆ. ಹಾನಗಲ್ಲಿನ ತಾರಕೇಶ್ವರ ದೇವಾಲಯದ ವಿತಾನವನ್ನು ನೆನಪಿಸುವ ಚಾಲುಕ್ಯ ಶಿಲ್ಪ ಕೌಶಲ ಇಲ್ಲಿ ಪ್ರಕಟಗೊಂಡಿದೆ. 7-8 ವಲಯಗಳ ವಿನ್ಯಾಸದ ಕೇಂದ್ರದಲ್ಲಿ ಇಳಿಬಿದ್ದ ಮೊಗ್ಗಿನ ಆಕಾರವಿದೆ. ವಿತಾನದ ಕೆಳ ಅಂಚಿನಲ್ಲಿ ಸುತ್ತಲೂ ತಮ್ಮ ವಾಹನವೇರಿದ ಇಂದ್ರಾದಿ ದಿಕ್ಪಾಲಕರು, ದೇವಗಣಗಳು, ನರ್ತಕ, ವಾದ್ಯಗಾರರೇ ಮೊದಲಾದವರು ಕಂಡುಬರುತ್ತಾರೆ. ಕಕ್ಷಾಸನದ ಒಂದು ಕೊನೆಯಲ್ಲಿ ಸಪ್ತಮಾತೃಕೆಯರ ಶಿಲ್ಪವನ್ನು ಇರಿಸಲಾಗಿದೆ. ಕಕ್ಷಾಸನದ ಇನ್ನೊಂದು ಬದಿಯಲ್ಲಿ ಪದ್ಮಾಸನದಲ್ಲಿ ಕುಳಿತಿದ್ದ ಭಕ್ತ ದಂಪತಿಯ ಶಿಲ್ಪ ಇದ್ದು ಇವರು ರಾಜವಂಶೀಯರೆಂದು ಊಹಿಸಬಹುದು. ಗರ್ಭಗುಡಿಯ ದ್ವಾರಬಂಧವು ಉತ್ಕೃಷ್ಟವಾಗಿದೆ. ಬಾಗಿಲವಾಡದ ಕೆಳಭಾಗದಲ್ಲಿ ದ್ವಾರಪಾಲಕ, ಚಾಮರವನ್ನು, ಫಲಕಲಶಗಳನ್ನು ಹಿಡಿದ ದೇವತಾಸ್ತ್ರೀಯರು ಇದ್ದಾರೆ. ಚೌಕಟ್ಟಿನ ಸುತ್ತ ಹಲವು ಅಲಂಕಾರಿಕ ಪಟ್ಟಿಗೆಗಳು, ಹೂಬಳ್ಳಿಗಳ ವಿನ್ಯಾಸದಡಿಯಲ್ಲಿ ನರ್ತಕಿಯರು, ವಾದ್ಯಗಾರರು ಕಂಡುಬರುತ್ತಾರೆ. ಅಂಚಿನ ಪಟ್ಟಿಕೆಯೊಂದರಲ್ಲಿ ಯಾಳಿಗಳ ಸರಣಿಯನ್ನು ಚಿತ್ರಿಸಿದೆ. ಅಂತರಾಳದ ಕಂಬಗಳು ನೊಳಂಬ ಕಾಲದ ಸ್ವರೂಪವನ್ನು ಉಳಿಸಿಕೊಂಡಿವೆ. ಗರ್ಭಗುಡಿಯಲ್ಲಿ ಪಾಣಿಪೀಠವನ್ನು ಒಳಗೊಂಡಂತೆ 4 ಅಡಿಗಳಷ್ಟು ಎತ್ತರ ಇರುವ ಭವ್ಯವಾದ ಶಿವಲಿಂಗವು 9ನೇ ಶತಮಾನದಷ್ಟು ಪುರಾತನವಾದದ್ದು. ಈ ದೇಗುಲಕ್ಕೆ ಕೃಷ್ಣದೇವರಾಯನು ದತ್ತಿ ನೀಡಿದ ಉಲ್ಲೇಖವುಳ್ಳ ಶಾಸನಗಳು ಇವೆ. 1200 ವರ್ಷಗಳಿಗೂ ಮಿಗಿಲಾದ ಅವಧಿಯ ಇತಿಹಾಸಕ್ಕೆ ಸಾಕ್ಷಿಯಾಗಿರುವ ಕಂಬದೂರಿಗೆ ಬರುವಾಗ ಪಾವಗಡ, ನಾಗಲಮಡಿಕೆ ಮೊದಲಾದ ಸ್ಥಳಗಳಲ್ಲಿರುವ ದೇವಾಲಯಗಳನ್ನು ನೋಡಿ ಬರಬಹುದು. ಶ್ರದ್ಧೆಯ ಶಿಲ್ಪ, ಕರ್ನಾಟಕದ ಪ್ರಾಚೀನ ದೇವಾಲಯಗಳ ಪರಿಚಯ ಮಾಡಿಕೊಂಡಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿ.ಎಸ್. ಗೋಪಾಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು
ಅದಮ್ಯ ಚೇತನ ಫೌಂಡೇಶನ್ ಬೆಂಗಳೂರು. ಪ್ರತಿನಿತ್ಯ 1,75,000 ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ಪೂರೈಸುವ ಹೊಣೆ ಹೊತ್ತ ಸೇವಾ ಸಂಸ್ಥೆ ಅದಮ್ಯ ಚೇತನ. ಪಳೆಯುಳಿಕೆ ರಹಿತ ಇಂಧನ, ಶೂನ್ಯ ತ್ಯಾಜ್ಯ ಅಡುಗೆ ಮನೆ, ನಿತ್ಯ ಅನ್ನದಾನ, ಸಸ್ಯಾಗ್ರಹಗಳ ಮೂಲಕ ಸರ್ವರಿಗೂ ಅನ್ನ ಅಕ್ಷರ ಆರೋಗ್ಯಗಳ ಸಾಮಾಜಿಕ ಅನುಷ್ಠಾನಕ್ಕೆ ಕಟಿಬದ್ಧವಾಗಿದೆ ಅದಮ್ಯ ಚೇತನ. ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು 8946239667 ಕರೆ ಮಾಡಿ. ಅದಮ್ಯ ಚೇತನ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು.